ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ. ದುರ್ಗೆಯ ಮೊದಲನೇ ಅವತಾರ ಆದ ಶೈಲಪುತ್ರಿ ದೇವಿಯನ್ನು ನಾವು ಈ ದಿನ ಪೂಜಿಸ್ತೀವಿ. ಈ ದಿನ ಬಿಳಿಯ ಬಣ್ಣವನ್ನು ಸೂಚಿಸುತ್ತೆ. ಹಾಗಾಗಿ ಈ ದಿನ ತುಪ್ಪದಿಂದ ತಯಾರಿಸಿದಂತಹ ಬಿಳಿಯ ಬಣ್ಣದ ನೈವೇದ್ಯವನ್ನು ಆ ತಾಯಿಗೆ ನಾವು ಅರ್ಪಿಸಬೇಕು. ಸೊ ಹಾಗಾಗಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಮೊದಲು ಹೊಸ್ತಿಲನ್ನು ಅಲಂಕಾರ ಮಾಡಿ, ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಖಂಡ ದೀಪವನ್ನು ಕೂಡ ನಾನು ಹಚ್ಕೋತೀನಿ. ಸೊ ಮೊದಲು ನೈವೇದ್ಯನೆಲ್ಲ ರೆಡಿ ಮಾಡಿದೆ. ನಂತರ ಈಗ ಅಖಂಡ ದೀಪವನ್ನು ಹಚ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸೆಲ್ಫ್ ಮೇಲೆ ಒಂದು ಕಡೆ, ಯಾಕಂದರೆ ಗಾಳಿ ಆಡಬಾರ್ದು, ಗಾಳಿ ಆಡಿದ್ರೆ ದೀಪ ನಂದೋಗುತ್ತೆ. ಹಾಗಾಗಿ ಕುಬೇರ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಹೋಮ್ ಅಂತ ಬರ್ಕೊಂಡು ದೀಪವನ್ನು ಇಟ್ಟಿದ್ದೀನಿ. ದೀಪಕ್ಕೆ ನಾನು ಅರಿಶಿನ ಲೇಪನವನ್ನು ಮಾಡಿದ್ದೀನಿ. ಆ ದೀಪದೊಳಗಡೆ ಗಟ್ಟಿಯಾದ ಬತ್ತಿಯನ್ನು ಹಾಕ್ಕೊಂಡು 2 ಲವಂಗ, ಜಾವದ ಪೌಡರ್ನ ಹಾಕ್ಕೊಂಡು ಇವಾಗ ದೀಪ ಹಚ್ಕೋತಾ ಇದ್ದೀನಿ. ಮೊದಲು ನಮ್ಮ ಮನೆ ದೇವರಿಗೆ ನಾವು ನಮಸ್ಕಾರ ಮಾಡಬೇಕು. ಹಾಗಾಗಿ ಮೊದಲು ನಮ್ಮ ಮನೆ ದೇವ್ರ ದೀಪನ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಂತರ ಇವಾಗ ನಾನು ಅಖಂಡ ದೀಪವನ್ನು ಹಚ್ತಾ ಇದ್ದೀನಿ. ಹಚ್ಚೋದಕ್ಕಿಂತ ಮುಂಚಿತವಾಗಿ ನಾವೇನು ಅನ್ಕೋತೀವಿ ಆ ಸಂಕಲ್ಪವನ್ನು ದೇವಿ ಹತ್ರ ಕೇಳಿಕೊಂಡು ದೀಪನ ಹಚ್ಚಬೇಕು. ಸಂಕಲ್ಪ ಇಲ್ದೇ ಸುಮ್ಮನೆ ದೀಪನ ಹಚ್ಚಬಾರ್ದು. ಮನೆಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ದೀಪನ ಹಚ್ಚಬೇಕು. ಸೊ ಈಗ ದೀಪನ ಹಚ್ಕೊಂಡು ದೇವರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಈ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಹೊಸ್ತಿಲನ್ನು ಹೊರಿಸಿ ಅರಿಶಿನ ಕುಂಕುಮ ಹಾಕಿ ಹೊಸ್ತಿಲು ಪೂಜೆ ಮಾಡ್ಕೋಬೇಕು. ಸೊ ಹಾಗಾಗಿ ಹೊಸ್ತಿಲು ಪೂಜೆ ಎಲ್ಲ ಮುಗಿಸಿ ಆ ದೇವಿಗೆ ಧೂಪ, ದೀಪ, ಕರ್ಪೂರದ ಆರತಿಯನ್ನು ಮಾಡಿ ಆ ದೇವಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಅರ್ಪಿಸಿದ್ರೆ ಆ ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಪೂಜೆ ಎಲ್ಲ ಆದಮೇಲೆ ಹೊಸ್ತಿಲು ನಮಸ್ಕಾರ ಮಾಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಾಳೆ ನಾನು 2ನೇ ದಿನ ಬ್ರಹ್ಮಚಾರಿಣಿ ದೇವಿ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ಆ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು.